ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ. ನಾನು ಇವತ್ತು ರೆಸಿಪಿ ಬಂದುಬಿಟ್ಟು ರಾಗಿ ಸೂಪ್ ಮಾಡಿ ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಯಾಕಂದರೆ ಇದು ಎಲ್ರಿಗೂ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಚಳಿಲಿ ಎಲ್ಲರೂ ಟೀ ಕುಡಿತಾ ಇರ್ತಾರೆ. ಸೊ ಅದು ಒನ್ ಟೈಮ್ ಸ್ಕಿಪ್ ಮಾಡಿಬಿಟ್ಟು ಈ ಥರ ಡಿಶಸ್ ಮಾಡಿದರೆ ಹೆಲ್ದಿಯಾಗಿರುತ್ತೆ. ಹೊಸಬ್ರು ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ನಾನು 2 ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಕಾಳು ಮೆಣಸು ಪೌಡ್ರ್ ಕೂಡ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಜೋಳ ತೊಗೊಂಡಿದ್ದೀನಿ. ಹಾಗೆ ಬಟಾಣಿ, ಬೀನ್ಸು, ಕ್ಯಾರೆಟು, ನಿಂಬೆ ನಿಮ್ಗೆ ಆಪ್ಷನ್ನು, ಬೇಕಂದರೆ ತೊಗೋಬೋದು. ಇದಕ್ಕೆ ಬೇರೆ ತರಕಾರಿ ಕೂಡ ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ ಬೇರೆ ಯಾವುದಾದ್ರೂ ಆ್ಯಡ್ ಮಾಡ್ಕೊಂಡ್ರೂ ಪರವಾಗಿಲ್ಲ. ನಾನು ಇದನ್ನು ಒಂದು ಸತಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ. ಕ್ರಷ್ ಅಷ್ಟೇ ಒಂದು ಸ್ವಲ್ಪ ಮಾತ್ರ ಆಗಬೇಕು, ಪೂರ್ತಿ ಎಲ್ಲ ಚಟ್ನಿ ಆಗೋ ಥರ ಏನು ಬೇಡ. ಸೊ ಒಂದು ಸುತ್ತಿಸ್ಕೊತೀನಿ ಅಷ್ಟೇ. ಇಷ್ಟು ಆದರೆ ಸಾಕು, ನಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ಬಾಯ್ಲ್ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಇದು ನಿಮ್ಗೆ ಆಪ್ಷನು. ನೆಗಡಿ ಏನಾದರೂ ಇದ್ದರೆ ಬೇಗ ಗುಣ ಆಗುತ್ತೆ ಅನ್ನೋದಷ್ಟೇ. ಸೊ ಅದಕ್ಕೆ ಇದನ್ನು ಹಾಕಿದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನು ತರಕಾರಿ ಎಲ್ಲ ಗ್ರೈಂಡರ್ಗೆ ಹಾಕಿರೋದನ್ನ ಇವಾಗ ಡೈರೆಕ್ಟ್ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತರಕಾರಿ ಎಲ್ಲ ಹಾಕಿದ್ಮೇಲೆ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇರಬೇಕು. ಅದು ಹಸಿ ವಾಸನೆ ಹೋಗೋವರೆಗೆ ಅಷ್ಟೇ. ಇವಾಗ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ಡಯಟ್ ಮಾಡ್ತಿರೋ ಸೊ ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಇದನ್ನು ನಿಮ್ಮ ಮನೆಯವ್ರ ಕ್ವಾಂಟಿಟಿ ಮೇಲೆ ಜಾಸ್ತಿ ಕೂಡ ಮಾಡ್ಕೋಬೋದು. ಕಾಳು ಮೆಣಸು ಕೂಡ ಇವಾಗ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದಾದಮೇಲೆ ಒಂದು ಕುದಿಬೇಕು. ನಾನು ಅಷ್ಟರಲ್ಲಿ ಇದು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಹಿಟ್ಟು ಕಲಿಸ್ಕೊಂಡು ಹಾಕೊಂಡ್ರೆ ಗಟ್ಟಿ ಥರ ಬಂದುಬಿಡುತ್ತೆ. ನಾನು ಅಷ್ಟೇ 2 ಸ್ಪೂನ್ಗಿಂತ ಕಡಿಮೆ ತೊಗೊತಾ ಇದ್ದೀನಿ. ಸೊ ಹಾಗಿದೆ ಫ್ರೆಂಡ್ಸ್. ಇವಾಗ ನಾನು ಇದಕ್ಕೆ ಡೈರೆಕ್ಟ್ ಹಿಟ್ಟು ಹಾಕೋತಾ ಇದ್ದೀನಿ. ಒಂದು ಕೈಯಲ್ಲಿ ಕಲಿಸ್ಕೊಂಡು, ಜಾಸ್ತಿ ಮಾಡೋರಿದ್ರೆ ಸ್ವಲ್ಪ ಒಂದು ಕೈಯಲ್ಲಿ ಹಾಕ್ಬಿಟ್ಟು ಒಂದು ಕೈಯಲ್ಲಿ ತಿರುವಿ, ಇಲ್ಲಾಂದರೆ ಗಟ್ಟಿ ಥರ ಆಗಿಬಿಡುತ್ತೆ. ನಾನು ಸ್ವಲ್ಪ ಮಾಡೋದ್ರಿಂದ ಹಂಗೆ ಹಾಕೋತಾ ಇದ್ದೀನಿ. ಹಿಟ್ಟನ್ನ ಇದಕ್ಕೆ ಹಾಕಿ ಕಲಿಸ್ಕೋಬೇಕಿದ್ರೆ ಕೈ ಬಿಡದೆ ಒಂದು 2-3 ನಿಮಿಷ ತಿರುವಾಡಬೇಕು, ಇಲ್ಲಾಂದರೆ ಗಂಟು ಥರ ಆಗಿಬಿಡುತ್ತೆ. ಸೊ ಇನ್ನೂ ತೆಳು ಬೇಕಂದರೆ ತೆಳು ಕೂಡ ಮಾಡ್ಕೋಬೋದು. ನನಗಿಷ್ಟು ಸಾಕು. ಸೊ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಲೆಮನ್ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಟೇಸ್ಟಿಯಾಗಿರುತ್ತೆ ಅಂತ ನಿಮಗೆ ಆಪ್ಷನ್. ಇದು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಟೇಸ್ಟಾಗಿರುತ್ತೆ. ಬಟ್ ನನಗೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಲೆಮನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬೇಕಾದರೆ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಆಗುತ್ತೆ. ಥ್ಯಾಂಕ್ ಯು. ಬಾಯ್.